ಪ್ರತಿ ಸಲ ಈ ಮನೆಗೆ ಬರೋ ಮುಂದೆ ಏನು ಅನ್ನಿಸ್ತಾನೆ ಇಲ್ಲ ಆಗಿತ್ತು. ನಮ್ಮ ಮಂಜವನ್ನ ಮಾತಾಡ್ಸಕ್ಕೆ ಖುಷಿ ಖುಷಿಯಿಂದ ಬರ್ತಿದ್ದೆ. ಆದರೆ ಈ ಸಲ ಎದಕ್ಕೆ ಏನು ಒಂಥರ ಭಯ ಭಯ ಆಗ ಕುಂತ್ಬಿಟ್ಟೈತೆ ನನಗಂತೂ. ನಮ್ಮ ಲಲಿತವಂತೂ ಇಷ್ಟಪಟ್ಟಾಳ. ನಾನು ಬೇರೆ ನನ್ನ ಸೊಸಿಗೆ ಆವಾಜ್ ಬೇರೆ ಹಾಕ್ಬಿಟ್ಟಿನಿ ನಾ ಈ ಮದುವೆ ಮಾಡೋಕ್ಕೇನ ಅಂತಂದು. ಆದರೆ ಇವ್ರ ಮನೆಯಾಗ ಇಷ್ಟ ಆಯ್ತು ಏನಿಲ್ಲ ಅನ್ನೋದನ್ನು ಮೊದಲು ಕೇಳಿ ತಿಳ್ಕೊಬೇಕು. ಇವ್ರು ಏನಾರ ಒಲ್ಲೆ ಅಂದ್ರೆ ನನ್ನ ಸೊಸಿ ಕಾಲು ನೆಲದ ಮೇಲೆ ನಿಂದ್ರಂಗಿಲ್ಲ, ಆಕೆನೋ ನೆಲದ ಮೇಲೆ ನಿಂತ್ಕೊಳಲ್ಲ, ಅಟ್ಟದ ಮೇಲೂ ಕುತ್ಕೋತಾಳ. ದೇವ್ರಿ ದಯವಿಟ್ಟು ಈ ಮನ್ಯಾಗ ಎಲ್ಲರೂ ನನ್ನ ಮೊಮ್ಮಗಳನ್ನ ಮನೆ ಸೊಸಿ ಮಾಡ್ಕೊಳಕ್ಕೆ ಒಪ್ಕೊಳಂಗೆ ಮಾಡಪ್ಪ. ಹಿಂಗೆ ನಿಂತ್ಕೊಂಡ್ರೆ ಯಪ್ಪ ಇನ್ನು ಟೆನ್ಷನ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತ ಹೋಗಂಗಿಲ್ಲ. ಇಲ್ಲೇ ಕರೆದು ಬಿಡೋಣ ಮಂಜವನ, ಆಕೆ ತಲೆ ಕೇಳೋಣ ಏನು ಅಂತ ಅನ್ನೋದನ್ನು. ಮಂಜವ್ವ ಮಂಜವ್ವ, ಯಾರು ಮಾಡವನ? ಹೂನ ಒಂದು ತಟಗ ಹೊರಗಡೆ ಬಾರ, ಮಾತಾಡ್ದೈತಿ. ಹಾಂ ಬಂದೆ ಬಂದೆ. ಯವ್ವ ಲಗುನ ಬಾರ ತಾಯಿ, ನನಗೆ ಟೆನ್ಷನ್ಗೆ ನಂದು ಎದೆ ಬಡಿತ ನನಗೆ ಕೇಳ್ಸೋಕುಂತೈತಿ. ಲಬ್ ಡಬ್ ಲಬ್ ಡಬ್ ಅಂತಂದು ಅಷ್ಟು ಜೋರು ಬಡ್ಕೊನ ಕುಂತೈತಿ. ಏನಾಕೈತ ಏನು ಅಂತಂದು ಲಗುನ ಬಾರ. ಇದೇನ ಮಾಡವ ನೀನು ಒಳ್ಳೆ ಮನೆಗೆ ಬಂದೆ ಅಂದ್ರೆ ಬರೇ ಇಲ್ಲೇ ಕುತ್ಕೊಂಡು ಮಾತಾಡೋಣ ಅಂತೀವಿ. ಬಾ ಅಂತ ಒಳಗಡೆ ಹೋಗೋಣ, ಒಳಗಡೆ ಆರಾಮಾಗಿ ಕುತ್ಕೊಂಡು ಮಾತಾಡೋಣಂತ. ಯವ್ವ ನಿಮ್ಮ ಮನೆ ತಲೆ ಹೊರಗಡೆ ವಾತಾವರಣ ಭಾರಿ ಮಸ್ತ್ ಐತಿ, ಗಾಳಿನೂ ಎಷ್ಟು ಚಂದ ಬರ್ತೈತಿ. ಅದಕ್ಕೆ ಯವ್ವ ನನಗೆ ನಿಮ್ಮ ಮನೆಗೆ ಬಂದೆ ಅಂದ್ರೆ ಒಟ್ಟ ಒಳಗೆ ಬರಾಕ ಮನ್ಸು ಬರಲ್ಲ, ಇಲ್ಲೇ ಕುತ್ಕೋಬೇಕು ಅನಿಸ್ತೈತಿ. ಇಲ್ಲ ತಗೋ ಇದನ್ನು ಮನಿನ ಅಲ್ಲನ. ಬಾ ಕುತ್ಕೋ ಬಾ, ಮೊದಲು ನಿಂತ ಅಲ್ಲಿ ಮಾತಾಡ್ದೈತಿ ನಾನು. ಅಲ್ಲ ಒಳಗಡೆ ಬಾರ, ಚಾಗಿ ಕುಡ್ಕೊಂತ ಮಾತಾಡಿದ್ರಾತು. ಯವ್ವ ನನಗೆ ಆ ಚಾನು ಬೇಡ ಏನು ಬೇಡ, ಈಗಾರ ನಮ್ಮ ಮನ್ಯಾಗ ಚಾ ಕುಡ್ಕೊಂಡ ಬಂದೀನಿ. ಲಲಿತವ್ವ ಚಾ ಮಾಡಿಕೊಟ್ಟಿಲ್ಲ, ಚಾ ಕುಡ್ದ ಬಂದೀನಿ ನೋಡು. ನೀವೇನು ತಲೆ ಕೆಡ್ಸ್ಕೊಂಡಿದ್ದು ಬೇಡ ಅಂದಂಗೆ. ಮನ್ಯಾಗ ಯಾರೂ ಇಲ್ಲನ, ಇದ್ರ ಕರಿಯ ಒಂದು ತಟಗ ಮಾತಾಡ್ಬೇಕು. ಎಲ್ಲರಿಗೂ ಹೇಳಿನಿ ಬರಾಕುಂತಾರ, ಕುತ್ಕೊಂಡಾರ ಕುರ್ಚೆನ ತರಿಸ್ಲೇನ, ಕುರ್ಚೆ ಮೇಲೆ ಎಲ್ಲರೂ ಕುತ್ಕೋತೀಯ? ಯವ್ವ ಯಾಕೆ ಕುರ್ಚೆ ಹಾಳಾದ್ದು ಬೇಡವ ಯವ್ವ, ನಂಗೆ ನೆಲಾನ ಚಲೋ ಆರಾಮಿ ಕಟ್ಟಿ ಮೇಲೆ ಕುತ್ಕೊಂಡೆ ಅಂದ್ರೆ ಇಷ್ಟು ಮಸ್ತ್ ಅನಿಸ್ತೈತಿ. ಕುರ್ಚೆನೂ ಬೇಡ ಏನು ಬೇಡ, ಇಲ್ಲೇ ಕುತ್ಕೊಂಡು ನಾ ಬಾರ, ಮತ್ತೇನು ಒಳಗಡೆ ಹೋಗೋದು. ಸರಿನವ ಇಲ್ಲೇ ಯಾರ ಕುತ್ಕೋ, ನನ್ನ ಮಾತೆಲ್ಲಿ ಕೇಳ್ತಿದ್ದೀನಿ ನೀನು, ನನ್ನ ಮಾತು ಕೇಳಿ ಒಳಗಡೆನೂ ಬರಂಗಿಲ್ಲ ಏನಿಲ್ಲ. ಕುತ್ಕೊಂಡಾರ ಕುತ್ಕೋ. ಅಮ್ಮರ ಈಗ ಬಂದ್ರಿನಾ? ಹೂನಪ್ಪ ಈಗ ಬಂದೆ ನೋಡು. ನಿನ್ನೆನ ಬರಬೇಕು ಅಂತ ಅಂದ್ಕೊಂಡೆ, ಆದರೆ ಒಂದು ಸ್ವಲ್ಪ ಮನೆ ತಲೆ ಇವು ಕೆಲಸ ಇದ್ವಾ, ಹಾಗಾಗಿ ನಿನ್ನೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಬಂದೆ ನೋಡ್ರಪ್ಪ. ಮಾಡವ ಚಾ ತರ್ಸಂದೆ, ಚಾರ ಕುಡಿತ್ಯಾ? ಏ ಬೇಡವ ಮಂಜವ, ಏನು ಬೇಡ. ಲಲಿತವ್ವ ಈಗಾರ ನಂಗೆ ಚಾ ಮಾಡಿಕೊಟ್ಟಿದ್ಲು. ನಂಗೆ ಸಂಜೆ ಆಗಷ್ಟಿಗೆ ಚಾ ಕುಡಿಲಿಲ್ಲ ಅಂದ್ರೆ ಸಮಾಧಾನನ ಆಗಂಗಿಲ್ಲ. ಅದಕ್ಕೆ ಚಾ ಮಾಡಿಕೊಟ್ಟಿಲ್ಲ, ಚಾ ಕುಡ್ದ ಬಂದಿನಿ ನೋಡಿ ಈ ಕಡೆ. ಸರಿ ತಗೋರಿ ಅಮ್ಮಾರ. ಅಂದಂಗೆ ಮಾತನ್ನ ಹೆಂಗೆ ಚಲೋ ಮಾಡ್ಬೇಕಂತ ನಂಗೆ ಗೊತ್ತಾಗಬಲ್ದು. ಮತ್ತು ನಿನ್ನೆ ಮನೆಗೆ ಬಂದು ಹೋದ್ರಿ, ಏನ ಎತ್ತ ಅಂತ ಈ ಯೋಚನೆ ಮಾಡಿದ್ರೇನ ನೀವು? ನಾವು ಯೋಚನೆ ಮಾಡಿದ್ವಿ. ಮನೆಯವರೆಲ್ಲ ಕುತ್ಕೊಂಡು ಒಂದು ತೀರ್ಮಾನಕ್ಕೆ ಬಂದೀವಿ. ನಿಮ್ದೇನಾಯ್ತು ಮೊದಲು ನಿಮ್ದೇ ಹೇಳ್ರಿ. ಏನಂದ್ಲ ಲಲಿತವ್ವ? ಮತ್ತು ನಿಮ್ಮ ಮನ್ಯಾಗ ಎಲ್ಲರೂ ಏನಂದ್ರು? ನಮ್ಮ ಮನ್ಯಾಗಂತೂ ನನಗೆ, ನನ್ನ ಮಗಗೆ, ಆಮೇಲೆ ನನ್ನ ಮೊಮ್ಮಗಳ ಲಲಿತವ್ಗೂ ಈ ಸಂಬಂಧ ಭಾಳ ಇಷ್ಟ ಆಗೈತಿ. ನಾವಂತೂ ನಮ್ಮ ಮನ್ಯಾಗ ಎಲ್ಲರೂ ಒಪ್ಕೊಂಡಿವಿ ಈ ಸಂಬಂಧಕ್ಕೆ, ಖುಷಿ ಖುಷಿಯಾಗಿ ಒಪ್ಕೊಂಡೈತಿ. ಈಗ ನಿಮ್ದು ಏನಂತೀರಿ ಏನಂತಂದು ಕೇಳಾಕಂತ ಬಂದೆ ನಾನು. ನಿಮ್ದು ತೀರ್ಮಾನ ಏನು? ಆಹಾ ಚಂದ್ರು, ಲಡ್ಡು ಬಂದು ಬಾಯಿಗೆ ಬಿತ್ತಾ? ಲಡ್ಡು ಅಲ್ಲ, ಜಾಮೂನ್ಗೆ ಬಂದು ಬೈತ್ತು ಬಾಯಲ್ಲಿ. ಏನು ಹೇಳ್ರವ, ಯಾರೂ ಮಾತಾಡವಲ್ರಲ್ಲ. ಏನಂದ ಚಂದ್ರಿಗೆ ಏನು ಇಷ್ಟ ಆತಂತ ಏನಿಲ್ಲ ಅಂತ? ನಿಮ್ಮ ಮನ್ಯಾಗೆಲ್ಲ ಏನಂದ್ರು? ನಮ್ಮ ಮನೆಯಾಗೂ ನಾವೆಲ್ಲರೂ ಒಪ್ಕೊಂಡಿವಿ. ಲಲಿತವ್ನ ಬಂದ ತಕ್ಷಣ ಒಂದು ಸ್ವಲ್ಪ ಆರಾಮಾಗಿ ಎಲ್ಲರೂ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ಮೇಲೆ ಎಲ್ಲರೂ ಕುತ್ಕೊಂಡು ಮಾತಾಡಿದ್ವಿ. ನಮ್ಮ ಚಂದ್ರಿಗಂತೂ ಲಲಿತವ್ವ ಭಾಳ ಇಷ್ಟ ಆಗ್ಬಿಟ್ಟಾಳ. ಹಂಗೆ ನಮ್ಮ ಮನ್ಯಾಗೂ ಎಲ್ರಿಗೂ ಇಷ್ಟ ಆಗ ನೋಡಿ ಲಲಿತವ್ವ. ನಮಗೂ ಈ ಮದುವೆಗೆ ಒಪ್ಪಿಗೆ ಐತಿ ನಮ್ಮ ಮನೆ ಕಡೆಯಿಂದ. ಹೌದಾ ಮಂಜವ್ವ? ಹೂನವ್ವ, ನಮಗಂತೂ ನಮ್ಮ ಮನ್ಯಾಗ ಎಲ್ರಿಗೂ ಭಾಳ ಇಷ್ಟ ಆಗ್ಬಿಟ್ಟೈತಿ. ಈಗ ನಿಮ್ದು ಏನು ಸುದ್ದಿ ಏನು ಅಂತ ಕೇಳೋಣ ಅಂತ ಯೋಚನೆ ಮಾಡಾಕುಂತಿದ್ವಿ. ಈಗ ಹೆಂಗೋ ನಿಮಗೂ ನಿಮ್ಮ ಮನ್ಯಾಗೂ ಆಮೇಲೆ ಲಲಿತವ್ಗೂ ಎಲ್ರಿಗೂ ಇಷ್ಟ ಆಯ್ತಲ್ಲ, ನಮಗೂ ಈಗ ಸಮಾಧಾನ ಆಯ್ತು ನೋಡು. ನಮಗೂ ನೀವೇನಂತೀರ ಏನ ಲಲಿತವ್ವ ಏನಂತಾಳೆ ಏನಂತ ಒಂದು ಕಡೆ ಬುಕ್ಕು ಅಂತಿತ್ತು ಎದೆಯಾಗ. ಈಗ ನೀವು ಬಂದು ಹೇಳಿದಲ್ಲ, ನಂಗಂತೂ ಭಾಳ ಖುಷಿ ಆಯ್ತು ನೋಡವ. ಅಯ್ಯೋ ಮಂಜವ್ವ, ನಂಗಂತೂ ಈಗ ಪ್ರತಿ ಸಲ ನಿಮ್ಮ ಮನೆಗೆ ಬರೋ ಮುಂದೆ ಈ ಖುಷಿಯಾಗಿ ಬರ್ತಿದ್ದೆ. ಅದು ಈ ಸಲ ಬರೋ ಮುಂದಂತೂ ಎದೀನ ಡವ 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 ಅನ್ನೋದು, ಏನಾಕೈತ ಏನಂತಾರ ಏನೋ ಅಂತಂದು ಹೆದ್ರಕೊಂಡು ಬರಾಕೊಂತಿದ್ದೆ ನೋಡಿ. ಈಗ ನೀನು ಬಾಯಾಗಿ ಮಾತು ಕೇಳಿ ನಂಗಂತೂ ಎಷ್ಟು ಖುಷಿ ಆಗುತ್ತೈತೆ ಅಂದ್ರೆ, ಯಪ್ಪ ಈ ವಿಷಯನ ಮೊದಲು ನನ್ನ ಮನ್ಯಾಗ ನನ್ನ ಮಗಗೆ ಮೊಮ್ಮಗಳು ಹೇಳಿದ್ರೆ ಅವರು ಭಾಳ ಖುಷಿ ಪಡ್ತಾರೆ ನೋಡು. ನಮಗೂ ಭಾಳ ಖುಷಿ ಆಯ್ತು ನೋಡ್ರಿ ಅಮ್ಮರ. ಲಲಿತವ್ವ ಭಾಳ ಚಲೋ ಅದಾಳ ಅಂತ ಹುಡುಗಿ ನಮ್ಮ ಮನೆ ಸೊಸಿ ಮಾಡ್ಕೊಳಕ ನಾವೇನು ಒಲ್ಲೆ ಅಂತೀವನ್ರಿ ಅಮ್ಮರ. ನಮ್ಗೆಲ್ಲರಿಗೂ ಭಾಳ ಖುಷಿ ಐತೆ ನೋಡ್ರಿ. ಅಲ್ಲಿ ನೋಡ್ರಿ ಎಲ್ಲರೂ ಮದುಮಗ ನಾಚ್ಕೊಂಡು ಹೋಗೋದಂಗ. ಮಂಜವ್ವ, ಇಷ್ಟು ದಿನ ನನ್ನ ಮೊಮ್ಮಗಳ ಮದುವೆದು
ನಂಗಂತೂ ಭಾಳ ಚಿಂತೆ ಹತ್ತಿತ್ತವ ಹೆಂಗೆ ಏನು ಹೆಂಗೆ ನಡೆಸೋದು ಆಮೇಲೆ ವರ ಹೆಂಗೆ ಸಿಗುತ್ತೆ ಏನು ಬೇರೆ ಊರಿಗೆ ಹೋಗ್ತಾಳೆ ನನ್ನ ಮೊಮ್ಮಗಳು ಅಲ್ಲಿ ಹೆಂಗಿರ್ತಾಳೋ ಏನು ಎತ್ತ ಅಂತ ಭಾಳ ಚಿಂತೆ ಹತ್ತಿತ್ತವ. ಇವತ್ತಿಷ್ಟು ಮನಸ್ಸು ನಿರಾಳ ಆಗೈತಿ ನನಗೆ. ಯಪ್ಪ ಹೇಳೋಕ್ಕಾಗಲ್ದು ನೋಡು, ಅಷ್ಟು ಖುಷಿ ಅಷ್ಟು ಸಮಾಧಾನ ಆಯ್ತು ನೋಡು. ನನ್ನ ಮೊಮ್ಮಗಳಂತೂ ಒಂದು ಚಲೋ ಮನೆ ಸೇರಾಕುಂತಾಳಲ್ಲ ಅಷ್ಟ ಸಾಕಪ್ಪ ಯಪ್ಪ. ಹ್ಞೂನವ, ನನ್ನ ಮೊಮ್ಮಗಂದು ಚಿಂತಿತ್ತು ಎಲ್ಲಿ ಹುಡುಕೋದು ಏನು ಎತ್ತ ಅಂತಂದು. ನನಗಂಗೆ ತಲೆಯಾಗ ಹೊಳಿತಾ ಅದಕ್ಕೆ ಹಿಂಗೆ ಮಾಡಬಾರ್ದು ಅಂತಂದು ಆಮೇಲೆ ನೋಡಂತಡಿ ಅಂತಂದು ನಿಮ್ಮ ಮನೆಗೆ ಬಂದ್ವಿ. ಈಗ ನೀವು ಒಪ್ಕೊಂಡ್ರಿ, ನಮ್ಮ ಮನೆಯಾಗ ಎಲ್ಲರೂ ಒಪ್ಕೊಂಡ್ರು. ಏನೋ ಒಂದು ಒಟ್ಟಿನಲ್ಲಿ ನನ್ನ ಮೊಮ್ಮಗನ ಮದ್ವೆನೂ ಚಲೋ ನತ್ತಂಗೆ ನಡೆದ್ರೆ ಅಷ್ಟ ಸಾಕಂತೀನಿ ನಾನು. ಅಂದಂಗೆ ಮಂಜವ್ವ, ಈಗ ಮುಂದೆ ಏನು ಮಾಡೋಣ? ಮದ್ವೆನ ಯಾವಾಗ ಇಟ್ಕೊಳ್ಳೋಣ ಏನು? ಮತ್ತು ನೀವು ಮಾತುಕತೆಗೆ ಯಾವಾಗ ಬರ್ತೀರಿ? ನಮ್ಮ ಮಧ್ಯೇನ ಮತ್ತೇನದ ಮಾತುಕತೆ ಗೀತುಕತೆ ಎಲ್ಲ ಅದೆಲ್ಲ ಏನು ಬೇಡ. ಈಗಾಗಲೇ ನೋಡ್ಕೊಂಬಂದೀವ. ಬಂದ ಹೆಣ್ಣು ನೋಡಬೇಕಾಗಿತ್ತು, ಹೆಣ್ಣು ನೋಡ್ಕೊಂಬಂದೀವಿ. ನೀವು ಬೇಕಾರೆ ನಮ್ಮ ಅಂತನ ನೋಡಕ್ಕೆ ಬರಂಗಿದ್ರೆ ಬರ್ರಿ, ನಾವಂತ ಏನೂ ಅನ್ನಂಗಿಲ್ಲ. ಯಾವಾಗ ಬರ್ತೀನಂತೀರಿ ಯಾವಾಗ ಬರ್ರಿ. ಹೋಗ ಮಂಜವ್ವ, ನೀನು ಇಲ್ಲವ ಯವ್ವ, ನಿಮ್ಮ ಮನೆ ಬಗ್ಗೆ ನಿಮ್ಮ ಅಂತನದ ಬಗ್ಗೆ ನಮಗೇನು ಗೊತ್ತಿಲ್ಲನ ಏನೋ. ನಾನೇನು ಎಂದು ನೋಡ್ಲಾರ್ದಕ್ಕಿನ ಬೇಡವ ಯವ್ವ, ಈ ಮನೆತನ ಎಲ್ಲ ನೋಡೋದು ಬೇಡ. ಏನೋ ಹೊಸಬ್ರಾದ್ರೆ ಹೋಗಿ ನೋಡ್ಬೋದಪ್ಪ. ನಮಗೆಲ್ಲ ಗೊತ್ತಿದ್ದೈತಿ ನಿಮ್ದು ಆಸ್ತಿ ಏನೈತಿ, ಅಂದರೆ ನಿಮ್ದು ಹೊಲ ಏನೈತಿ ಮನೆ ಏನೈತಿ ಅನ್ನೋದು ಗೊತ್ತಿದ್ದ ಐತಿ. ಮತ್ತೇನು ಮನೆತನ ನೋಡೋಕೆ ಬರೋದೆಲ್ಲ ಅದೆಲ್ಲ ಏನು ಬೇಡ ಬಿಡವ. ಈಗ ನೀವು ಮಾತುಕತೆಗೆ ಬರ್ಬೇಕು ನೋಡು, ಅಂದರೆ ಎಷ್ಟು ಕೊಡೋದು ಏನು ಅಂತ ಒಂದು ಸ್ವಲ್ಪ ಅದು ಮಾತುಕತೆ ನಡೆಸಿ ಆಮೇಲೆ ಮುಂದೆ ಏನು ಮಾಡ್ಬೇಕಂತ ಯೋಚನೆ ಮಾಡಿದ್ರಾತು. ಅಯ್ಯ ಮಾಡವ, ನಮ್ಮ ಮಧ್ಯೆ ಮಾತುಕತೆ ಗೀತಕಲೆ ಎಲ್ಲ ಎದಕ್ಕೆ ಬೇಡ ಅದೇನು ಬೇಡ. ಒಂದು ಚಲೋ ಮುಹೂರ್ತ ನೋಡೋಣ. ನೋಡಿ ಒಂದು ದಿನ ಹಿಂದಿನ ದಿನ ಎಳೆವು, ಮಾರನೇ ದಿನ ಮದುವೆ ಮಾಡಿ ಮುಗಿಸ್ಬಿಟ್ರೆ ಮುಗಿದು ಹೋತು. ಮತ್ತೇನು ಬೇಡ ಸದ್ಯಕ್ಕೆ. ಮತ್ತು ನಾವೆಲ್ಲ ಮಾತುಕತೆ ಬಾರ, ನಿಮಗೆ ಸುಮ್ಮನೆ ಇಲ್ಲಿದ್ದ ಖರ್ಚು ಅದೆಲ್ಲ ಏನೇನೇನೇನು ಬೇಡ ಇವಾಗ. ಇಲ್ಲ ಹಂಗೆ ಮಾಡಿದ್ರಿ, ಹಿಂದಿನ ದಿನ ಎಳೆವು ಮಾರನೇ ದಿನ ಮದುವೆ ಮಾಡಿ ಮುಗಿಸ್ಬಿಡನ್ರಿ ಅತ್ತಾಗ. ಅಮ್ಮಾರ, ಮಾತುಕತೆಗೆ ನಾವು ಬರಾಕುಂತಿಲ್ಲ, ಆದ್ರೆ ಮದ್ವೆ ಮಾತ್ರ ನಿಮ್ಮ ಕಡೆನ ನೋಡ್ರಿ, ನೀವೇ ಮಾಡ್ಕೊಡ್ಬೇಕು ಮದ್ವಿನ. ಅದು ಅಲ್ದ ಲಲಿತಾ ಒಂದು ಹೆಸ್ರಿಗೆ ಏನೈತಲ್ಲ ಅದು ಮದ್ವೆ ಮನಿನ, ಆ ಮನಿನ ನನ್ನ ಮಗನಿಗೆ ಹೆಸ್ರಿಗೂ ಮಾಡಿಸ್ರಿ. ಮತ್ತು ಈಗೇನು ವರದಕ್ಷಿಣೆ ಕೊಡಾಕುಂತಿಲ್ಲ ನೀವು, ನಾವು ಮತ್ತು ಸುಮ್ಮನೆ ಅದೀವಿ ಬ್ಯಾಡ ಬಿಡು ಅಂತಂದು. ಆದ್ರೆ ಮದ್ವೆ ಮಾತ್ರ ನೀವೇ ಮಾಡ್ಕೊಡ್ಬೇಕು ನೋಡ್ರಿ. ಲಕ್ಷ್ಮಿ, ಏನು ಮಾತಾಡಕುಂತಿದ್ದೀನಿ ನೀನು? ಸ್ವಲ್ಪ ಗಪ್ಪಿಡ್ತೇನ? ಅಲ್ಲಿ ಅತ್ಯಾರು ಮಾತಾಡಕುಂತಿದ್ದಲ್ಲನ, ಸುಮ್ಮನೆ ಒಂದು ಸ್ವಲ್ಪ. ಲಕ್ಷ್ಮಿ, ಇಲ್ಲಿ ನಾವು ಮಾತಾಡಕುಂತಿಲ್ಲ, ನಡಕೇನಿಂದ ನೋಡ್ಯವ. ನಾನೇನು ಸಣ್ಣಕ್ಕಿ ಅಲ್ಲ, ಮದುವೆ ಆಗುಂತಿದ್ದು ನನ್ನ ಮಗಂದು. ಮತ್ತು ನಾನು ಹೇಳಾಕುಂತೀನಿ ಅಷ್ಟೇ. ಏನು ನಾನೇನು ದೊಡ್ಡದೇನಾರು ಹೇಳಾಕುಂತೀನ? ಇಲ್ಲೇ ಊರಾಗ ಎಲ್ಲ ಮನೆ ಮುಂದೆ ಎಲ್ಲರೂ ಮದುವೆ ಮಾಡಿಕೊಡ್ಲಿ. ಭಾಳ ಸಿಂಪಲ್ ಏನು ಬೇಡ, ಒಂದು ಸ್ವಲ್ಪ ಚಂದನ ತಂಗೆ ಮದುವೆ ಮಾಡಿಕೊಡ್ಲಿ. ಆಮೇಲೆ ಆ ಮನೆ ಒಂದು ನನ್ನ ಮಗನ ಹೆಸರಿಗೆ ಬರೆಸಿ ಅಂತ ಹೇಳಾಕುಂತೀನಿ. ಬೇರೆ ಕಡೆ ಆಗಿದ್ರೆ ಇನ್ನು ವರದಕ್ಷಿಣೆ ಜಾಸ್ತಿನ ಕೊಡ್ತಿದ್ರು. ಮತ್ತು ನೀವು ಬೇಡ ಅನ್ನೋದಕ್ಕೆ ನಾನು ಸುಮ್ಮನೆ ಆಗೀನಿ. ಇದಕ್ಕೂ ಒಲ್ಲೆ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ಲಕ್ಷ್ಮಿ, ಸ್ವಲ್ಪ ಸುಮ್ಮನೆ ಇರ್ತೀಯನ ನೀನು? ಮಂಜವ್ವ ಬೇಡ, ಸುಮ್ಮನೆ ನೀವು ಒದರಾಡಕ್ಕೋಬೇಡ್ರಿ. ಒಂದು ನಿಮಿಷ ನನ್ನ ಮಾತು ಕೇಳಿಲ್ಲ ನೀನು. ನೋಡು ಮಾಡವ, ನೀನೇನು ಆಕೆ ಮಾತು ಬಗ್ಗೆ ಏನು ತಲೆ ಕೆಡ್ಸ್ಕೊಂಡು ಹಾಕೋಬೇಡ. ಏ ಮಂಜವ್ವ, ನೀ ಸುಮ್ಮನೆ ಇರು. ಈಗ ಆಕೆ ಹೇಳಾಕುಂತಿರೋದು ಬರಾಬರಿ ಏನೈತಿ. ಮತ್ತು ಬೇರೆಯವರಾಗಿದ್ದಿದ್ರು ವರದಕ್ಷಿಣೆ ಜಾಸ್ತಿನೇ ಕೇಳ್ತಿದ್ರು. ಮತ್ತಿವಾಗ ಜಾಸ್ತಿ ವರದಕ್ಷಿಣೆ ಕೊಡ್ಬೇಕಂದ್ರೂ ನಮ್ಮ ಕೈಯಾಗ ಆಗಂಗಿಲ್ಲ. ಆಯ್ತು ತಗೋರ, ನಾನು ನೋಡ್ತೀನಿ, ಮನೆಗೆ ಹೋಗಿ ಮಾತಾಡ್ತೀನಿ ನನ್ನ ಮಗನ ಹತ್ರ. ಮದ್ವಿನ ಮತ್ತು ನೀವು ಜೋರು ಮಾಡ್ಕೊಡಂದ್ರೆ ಮದ್ವಿನ ಜೋರು ಮಾಡಿಕೊಡಕ್ಕೆ ನಮ್ಮ ಕೈಯಾಗ ಆಗಂಗಿಲ್ಲ. ಯಾಕಂದ್ರೆ ನಿಮಗೂ ಗೊತ್ತಿದ್ದೈತಿ ಮನ್ಯಾಗ ಪರಿಸ್ಥಿತಿ ಹೆಂಗೈತಿ ಏನು ಅಂತಂದು. ಮನಿನ ಮಾರಿ ಅದ್ರಾಗ ವರದಕ್ಷಿಣೆ ನೋಡ್ತೈತಿ ಎಷ್ಟಾಗತ್ತಂತಂದು ಅಷ್ಟು ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿ ಮುಗಿಸ್ತೀವಿ. ಏನವ ಲಕ್ಷ್ಮವ್ವ, ಇದಕ್ಕಾರ ಒಪ್ಪಿಗೆ ಐತಾ ನಿನಗೆ? ಅಲ್ಲ, ಆ ಮನೆ ಮಾರಿದ್ರೆ ಮತ್ತು ನೀವೇನು ವರದಕ್ಷಿಣೆ ಕೊಟ್ಟಂಗಾಗುತ್ತೆ ಲಕ್ಷ್ಮವ್ವ. ಈಗ ನಾವು ಇದ್ದಂತಾರಲ್ಲ, ಅದು ಅಲ್ದ ಇನ್ನು ಒಬ್ಬ ಮಗಳು ಬೇರೆ ಅದಾನ ನನ್ನ ಮಗಗೆ. ಅವ್ರದ್ದು ನೋಡ್ಕೋಬೇಕಲ್ಲ ಮುಂದಿನ ಭವಿಷ್ಯ. ಈಗಾಗಲೇ ನನ್ನ ಸೊಸಿ ಗುರ್ರ ಅನ್ನಕುಂತ. ಅದಕ್ಕೆ ಆ ಮನಿನ ಮಾರಿ ವರದಕ್ಷಿಣೆ ಕೊಡೋದಂತೆ. ಬೇಕಾರೆ ನೀವು ಎಷ್ಟು ಅಂತೀರಿ ಅಷ್ಟು ವರದಕ್ಷಿಣೆ ಕೊಟ್ಟು ಮದ್ವಿನ ಚಲೋ ಅನ್ನತ್ತಂಗ ಮಾಡ್ಕೊಡ್ತೀವಿ. ಇದಕ್ಕಾರ ಒಪ್ಕೊರವ? ಸರಿ ಅಂದಂಗೆ ಆ ಮನಿದು ಮಾರಿದ ಮೇಲೆ ಎಷ್ಟು ರೊಕ್ಕ ಬರ್ತೈತಿ ಅದ್ರಾಗ ಅರ್ಧ ಭಾಗ ನಮ್ಗೆ ವರದಕ್ಷಿಣೆ ಕೊಡ್ಬೇಕು. ಮಿಕ್ಕಿದ್ರಾಗ ಮದುವೆ ಮಾಡಿ ಮುಗಿಸ್ಬೇಕು. ಮದುವೆನ ಹೆಂಗೆ ಮಾಡ್ಬೇಕು ಏನು ಮಾಡ್ಬೇಕು ಅನ್ನೋದನ್ನು ನಾವೇ ಹೇಳ್ತೀವಿ. ಸರಿ ನಾವು ಆತು ಮಂಜವ್ವ. ಸರಿ ತಗೋ. ಈಗ ಮತ್ತು ಮುಂದೆ ಮದ್ವೆ ಎಲ್ಲ ಯಾವಾಗ ಇಟ್ಕೊಳ್ಳೋಣ? ಈಗ ಹೋಗಿ ಕೇಳಿಸ್ಕೊಂಬರ್ಬೇಕು. ಮತ್ತು ಭಟ್ರ ಹತ್ರ ಕೇಳಿಸ್ಕೊಂಬಂದು ಜಾತಕ ತೊಗೊಂಡು ಹೋಗಿ ಅವ್ರ ಜಾತಕದ ಪ್ರಕಾರ ಯಾವಾಗ ಮದುವೆ ಏನು ಅನ್ನೋದು ಕೇಳ್ಕೊಂಡು ಬಂದು ಮತ್ತು ಮದುವೆನ ಫಿಕ್ಸ್ ಮಾಡ್ಬೇಕು. ಮತ್ತು ಯಾವಾಗ ಹೋಗೋಣ? ಈಗ ಹೋದ್ರೆ ನಾನು ನೀನು ಮತ್ತು ನಮ್ಮ ಶ್ಯಾಮ ಮತ್ತು ಮಂಜಪ್ಪ ನಾವಿಷ್ಟು ಹೋಗಿ ಕೇಳಿಸ್ಕೊಂಬರೋಣ, ಏನು ನಾವಿಬ್ಬರ ಹೋಗಿ ಕೇಳಿಸ್ಕೊಂಬರೋಣ? ನಾನು ನೀನು ಹೋಗಿ ಕೇಳಿಸ್ಕೊಂಬಂದ್ಬಿಡಂತಗೋ. ಮತ್ತು ಅವರು ಯಾಕೆ ನೋಡಂತಗೋ, ಅವ್ರು ಖಾಲಿ ಇದ್ರೆ ಅವ್ರನ್ನ ಕರ್ಕೊಂಡು ಹೋಗೋಣ. ಇಲ್ಲಾಂದ್ರೆ ನಾನು ನೀನು ಹೋಗಿ ಕೇಳಿಸ್ಕೊಂಬರೋಣ. ಈ ಸಂಕ್ರಾಂತಿ ಎಲ್ಲ ಮುಗಿಲಿ. ಸಂಕ್ರಾಂತಿ ಮುಗಿದ ಮೇಲೇ ಅಲ್ಲ ಚಲೋ ದಿನ ಯಾವುವು ಅಂತಂದು ಬರೋವು. ಸಂಕ್ರಾಂತಿ ತನಕ ಏನೂ ಮಾಡೋಕ್ಕೆ ಬರೋಂಗಿಲ್ಲ.
ಹೋಗಿ ಕೇಳಿಸ್ಕೊಂಡು ಯಾವ ದಿನ ಚಲೋ ಐತನ್ನ ನೋಡ್ಕೊಂಡು ಮದುವೆ ಇದು ಮಾಡಿದ್ರೆ ಆತ್ ತಗೋ. ಸರಿನವ, ನಾನು ಬರ್ತೀನಿ. ನನ್ನ ಮಗ ಆಗಲೇ ಬಂದಾನ ಏನೋ ಹೊಲದಿಂದ. ಅವನಿಗೂ ಏನ ಅಂತಂದು ಚಿಂತೆ ಐತಿ. ಹೋಗಿ ಮತ್ತೆ ಅವನಿಗೆ ಹೇಳ್ತೀನಿ ಈ ಖುಷಿ ಸುದ್ದಿನ. ನಾನು ಬರ್ಲಾ ಬರ್ತೀನಾ ಮಂಜಪ್ಪ? ಸರಿ ರೀ ಅಮ್ಮಾರ. ಸರಿನವ. ಏನ ಯಾಕಿಬ್ರು ಹಂಗೆ ನೋಡಕ್ ಕುಂತೀರಿ ನನ್ನ? ನಾ ಹೇಳಿದ್ರಾಗ ಏನು ತಪ್ಪಿಲ್ಲ ತಗೋರಿ. ಅಲ್ಲಲ್ಲಿ ಯಾವಾಗ ನೋಡಿದ್ರು ಬರೀ ದುಡ್ಡು 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 ಅಂತ ಸಾಯ್ತಿದ್ದಿಲ್ಲ. ಒಂದು ಸ್ವಲ್ಪ ಸಂಬಂಧಕ್ಕೆ ಬೆಲೆ ಕೊಡೋದು ಕಲಿ. ದುಡ್ಡು ದುಡ್ಡು ಅಂತ ಸಾಯ್ಬೇಡ. ಸಂಬಂಧಗಳು ಏನು ನಮ್ಮ ಹೊಟ್ಟೆ ತುಂಬಿಸಂಗಿಲ್ಲ. ನಮ್ಮ ಹೊಟ್ಟೆ ತುಂಬಿಸೋದು ರೊಕ್ಕ. ಈಗಿನ ಕಾಲದಾಗ ರೊಕ್ಕ ಕೊಟ್ರ ದಿನಸಿ ಸಾಮಾನು ಎಲ್ಲ ಬರೋದು. ಅದು ಬಂದ ಮೇಲೆನ ನಮ್ಮ ಹೊಟ್ಟೆ ತುಂಬೋದು. ಬರೇ ಸಂಬಂಧಗಳನ್ನು ನೋಡ್ಕೊತ ಕುಂತ್ರೆ ಹೊಟ್ಟೆ ತುಂಬಂಗಿಲ್ಲ. ಅಷ್ಟು ಯಾಕ್ಲಿ ದುಡ್ಡು ದುಡ್ಡು ಅಂತೀರಿ? ಆ ಮನಿ ಮಾರ್ಸೋಂಥ ಅವಶ್ಯಕತೆ ಏನಿತ್ತು ನೋಡ್ಯವ? ನನ್ನ ಮಗನ ಮದ್ವಿನ ಚಲೋನ ತಂಗೆ ಮಾಡ್ಬೇಕಂತ ನಾದೀನಿ. ಅವ್ರಿಗೆ ಮತ್ತೆ ಎಷ್ಟಾದ್ರೂ ಈಗ ಅವರ ಮದುವೆ ಮಾಡ್ಕೊಡ್ಬೇಕು. ಅದಕ್ಕೆ ಮದುವೆ ಮಾಡ್ಕೊಟ್ಟು ವರದಕ್ಷಿಣೆ ಕೊಡ್ಲಾಳ, ಏನಾಗಂಗಿಲ್ಲ. ಅದು ಏನು ರೊಕ್ಕ 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 ಅಂತ ಈ ತಾಯಿ ಹಂಗಂತೂ ಸಾಕಾಗಿ ಹೋಗೈತಿ ಈಕೆ ಸಲುವಾಗಿ.